ಸಿಲಿಕಾನ್ ಸಿಟಿಯಲ್ಲಿ ಕದಿಮರು ಹೇಗೆಲ್ಲ ತಮ್ಮ ಕೈಚಳಕವನ್ನ ತೋರಿಸ್ತಾರೆ ಅಂತ ಕೇಳಿದ್ರೆ ಕಣ್ ಬಿಟ್ಟು ತೆರೆಯೋದ್ರೊಳಗಡೆನೆ ಕದಿಮರು ಅಲ್ಲಿದ್ದಂತ ವಸ್ತುಗಳನ್ನ ಕದ್ಕೊಂಡು ಮಂಗಮಾಯ ಹೋಗ್ತಾರೆ. ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕ್ಷಣ ಮಾತ್ರದಲ್ಲಿ ಚಿನ್ನಾಭರಣ ಮೊಬೈಲ್ ಅನ್ನ ಹೇಗೆಲ್ಲ ಕಸಿದುಕೊಂಡು ಇವರು ಪರಾರಿ ಆಗ್ತಾರೆ ಕೇಳಿದ್ರೆ ಜಸ್ಟ್ ಮಿನಿಟ್ ಅಲ್ಲಿ ಅವರು ಜೂಟ್ ಆಗ್ತಾರೆ. ಅಲ್ಲಿಂದ ಯಾರು ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ವೇಗವಾಗಿ ಇವರು ಕಳ್ಳತನ ಮಾಡ್ತಾರೆ. ಖಾಲಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಾರೆ. ಮನೆಯಲ್ಲಿ ಏನೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಖಾಲಿ ಸಿಲಿಂಡರ್ ಇದ್ರೂ ಕೂಡ ಅದನ್ನ ಎತ್ಕೊಂಡು ಹೋಗ್ತಾರೆ. ಕಳ್ಳರ ಕೈಚಳಕದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊಡ್ಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪದೇ ಪದೇ ಈ ರೀತಿಯ ಕಳ್ಳತನದ ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಮನೆ ಮುಂದೆ ಖಾಲಿ ಸಿಲಿಂಡರ್ ಇದ್ರೂ ಕೂಡ ಅದನ್ನ ಬಿಡೋದಿಲ್ಲ ಈ ಕದೀಮ್ರು. ನೀವು ಮನೆಯಲ್ಲಿ ಇಲ್ಲ ಅಂತೇಳಿ ಆದ್ರೆ ವಾಚ್ ಮಾಡ್ತಾ ಇರ್ತಾರೆ ಅವರು. ರಾತ್ರಿ ಹಗಲೆಲ್ಲ ಆ ಏರಿಯಾ ಪೂರ್ತಿ ಸರ್ವೆ ಮಾಡ್ತಾರೆ ಅವರು, ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳಿ. ಹೊಂಚು ಹಾಕ್ತಾರೆ, ಆನಂತರ ಏನೇ ಇದ್ರೂ ಎಸ್ಕೇಪ್ ಮಾಡ್ತಾರೆ. ಚೈನ್ ಥೆಫ್ಟ್, ಮೊಬೈಲ್ ಥೆಫ್ಟ್ ಇದೆಲ್ಲ ಮಾಮೂಲಾಗಿ ಹೋಗಿದೆ. ಚಿನ್ನ, ಮೊಬೈಲ್ ಕಳೆದುಕೊಂಡಿರುವ 10 ಮಂದಿ ಆ ಕೊಡ್ಗೆಹಳ್ಳಿ ಆ ಭಾಗದಲ್ಲೆಲ್ಲ ಪ್ರತಿ ದಿನ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಏನೂ ಇದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ, ಪೊಲೀಸರು ಕೂಡ ಗಸ್ತು ತಿರುಗ್ತಾ ಇಲ್ಲ. ಸಿಸಿಟಿವಿ ಕ್ಯಾಮೆರಾ ಇಲ್ಲದೆ ಇರೋ ಜಾಗವನ್ನ ಟಾರ್ಗೆಟ್ ಮಾಡ್ತಾರೆ. ಕೊಡಿಗಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕಳ್ಳತನ, ಮೊಬೈಲ್ ಕಳ್ಳತನ ಪ್ರಕರಣ ಆಗಿರಬಹುದು, ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಕೂಡ ಹೆಚ್ಚಾಗ್ತಿದೆ ಅನ್ನೋದನ್ನು ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿಯ ಸರಿಸುಮಾರು 10ಕ್ಕೂ ಅಧಿಕ ಜನರು ಮೊಬೈಲ್ ಅನ್ನು ಕಳ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಇದು ನಡ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ತಮ್ಮ ಕತ್ತಿನಲ್ಲಿದ್ದಂತಹ ಒಡವೆಯನ್ನು ಕಳ್ಕೊಂಡಿದ್ದಾರೆ. ಇದೀಗ ಜನರಲ್ಲಿ ಓಡಾಡೋಕ್ಕೂ ಭಯಪಡುವಂತಹ ಸನ್ನಿವೇಶ ಇದೆ. ಯಾಕೆಂದ್ರೆ ರಸ್ತೆಯಲ್ಲಿ ಯಾವ ಕ್ಷಣದಲ್ಲಿ ಯಾವ ಮೂಲೆಯಿಂದ ಬಂದು ಕಳ್ಳರು ತಮ್ಮ ಮೊಬೈಲ್ ಹಾಗೂ ಚೈನ್ ಅನ್ನು ಎಗರಿಸ್ತಾರೋ ಅನ್ನೋ ಆತಂಕ ಇಲ್ಲಿ ಜನರನ್ನು ಕಾಡ್ತಾ ಇದೆ. ಇಲ್ಲಿ ಒಂದಿಷ್ಟು ಜನರಿದ್ದಾರೆ, ಅಂದ್ರೆ ತಮ್ಮ ಮೊಬೈಲ್ ಆಗಿರಬಹುದು, ಬೆಲೆಬಾಳ ಒಡವೆಗಳನ್ನು ಕಳ್ಕೊಂಡು ಒಂದಿಷ್ಟು ಜನರಿದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ನಿಮ್ ಮೊಬೈಲ್ ಯಾವಾಗ ಐತೆ, ಏನಾಯ್ತು ಮೇಡಮ್? ಮೊನ್ನೆ ರಾತ್ರಿ 8:30ಗೆ ನನಗೊಂದು ಕಾಲ್ ಬಂದಿತ್ತು. ಪ್ರಾಬ್ಲಮ್ ಏನಂದ್ರೆ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ರಿಸೈಡ್ ಮಾಡೋದು, ಏರ್ಟೆಲ್ ಕನೆಕ್ಟಿವಿಟಿ ಬರಲ್ಲ ಮನೆಯಲ್ಲಿ. ಸೊ ಹಂಗಾಗಿ ಈ ಗೇಟ್ ಇದು ಮನೆ ಮುಂದೆನೆ ಬಂದಿದ್, ನಾವು ಮನೆ ಮುಂದೆ ಬಂದು ಇಲ್ಲಿ ಜಸ್ಟ್ ಕಾಲ್ ರಿಸೀವ್ ಮಾಡ್ತಿದ್ದಾಗ ಏನಾಗಿದೆ, ಒಬ್ಬ ಬಂದು ಸೀದಾ ಹಿಂಗ್ ಬಂದು ಕತ್ತಿಗೆ ಹಿಂಗ್ ಹೊಡೆದ್ಬಿಟ್ಟು ಹೀಗೆ ಮೊಬೈಲ್ ಕಿತ್ಕೊಂಡು ಹೋದ. ನಾ ಹಿಂದೆ ಓಡ್ಕೊಂಡು ಹೋದೆ ನಾನು, ಬಟ್ ಆದ್ರೆ ಅವನು ಸಿಕ್ಕಾಪಟ್ಟೆ ಬೇಗ ಅವನು ಪಾಸ್ ಆಗೋದ. ಬಟ್ ಹೊಯ್ಸಳ ಅವ್ರನ್ನ ಕರೆದಿದ ತಕ್ಷಣ ಬರೋಕೆ ಅವರು 20 to 25 ಮಿನಿಟ್ಸ್ ತಗೊಂಡ್ರು ಅವರು. ಅದಾದ್ಮೇಲೆ ನಾನೇ ಸ್ವಲ್ಪ ಪ್ರೋಸೆಸ್ ಫಾಲೋ ಅಪ್ ಮಾಡಿ 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 ಇದ್ ಮಾಡ್ತಿರೋದೇ ಹೊರತು ಇದುವರೆಗೂ ಏನೋ ಅಂತದ್ ರೆಸೊಲ್ಯೂಷನ್ ಸಿಕ್ಕಿಲ್ಲ. ಬಟ್ November 22 ಅಂತೂ ಅದೇ ಸ್ಟ್ರಕ್ಚರ್ ಅಲ್ಲಿರೋ ಹುಡುಗರಂತೂ ಆ ರೋಡ್ ಎಂಡ್ ಅಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಓಡಾಡೋದು, ಅಲ್ಲಿ ಅಡ್ಡ ಹಾಕೋದು, ಅದು ಆಲ್ಮೋಸ್ಟ್ ಅನ್ಎಥಿಕಲ್ ಆಕ್ಟಿವಿಟೀಸ್ ಆಗೋ ಅಡ್ಡ ಆಗೋಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಇದು ಮೋಸ್ಟ್ ಎಲ್ಲರೂ ಇರೋ ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಇರೋ ಜಾಗ. ಆ ಜಾಗದಲ್ಲೇ ಬಂದ್ಬಿಟ್ಟು ಎಂತದ್ದು ಬೈಕ್ ಅಲ್ಲಿ ಹಾಕ್ಬಿಟ್ಟು 3 ಜನ ವೀಡಿ ಮಾಡೋದು, ಡ್ರ್ಯಾಗಿಂಗ್ ಮಾಡೋದು, ಆಮೇಲೆ ಸ್ಮೋಕ್ ಮಾಡ್ಬಿಟ್ಟು ಮಕ್ಕಳ ಮುಖದ ಮೇಲೆ ಪಫ್ ಊದೋದು, ಹಿಂಗೆಲ್ಲ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದು ಏನ್ ಮಾಡ್ತಿದ್ದಾರೆ, ಏನಾಗ್ತಿದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ಈಸ್ ಇಟ್ ವೆರಿ ಕಾಮನ್ ಅಥವಾ ನಾವೇ ನಮ್ಗೆ ಗೊತ್ತಾಗ್ತಿಲ್ವಾ ಏನೂ ಅಂತಾನು ನಮ್ಗೆ ಐಡಿಯಾ ಇಲ್ಲ. ಬಟ್ ಒಟ್ಟಿನಲ್ಲಿ ಟಿವಿಯಲ್ಲಿ ನೋಡ್ತಿದ್ದ ಸುದ್ದಿ ಎಲ್ಲ ನಮಗೂ ಆಗಕ್ ಶುರು ಆದಾಗ ಇಟ್ಸ್ ಲೈಕ್ ನಾವು ವಿ ಆರ್ ಫೋರ್ಸ್ ಟು ಅಕ್ಸೆಪ್ಟ್ ದಟ್ ದಿಸ್ ಇಸ್ ದ ನ್ಯೂ ನಾರ್ಮಲ್ ಅಂತ. ಇಟ್ಸ್ ನಾಟ್ ಲೈಕ್ ವಿ ಆರ್ ಸೇಫ್ ಅಂಡ್ ಎವ್ರಿಥಿಂಗ್ ಲೈಕ್ ದಟ್. ಇಟ್ಸ್ ಲೈಕ್ ಯು ಆರ್ ಪಾರ್ಟ್ ಆಫ್ ದ ಕಮ್ಯುನಿಟಿ, ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು ಅನ್ನೋ ತರ ಅವ್ರದ್ದು ರೆಸ್ಪಾನ್ಸ್ ಇದೆ. ಅಂಡ್ ಆ ಪ್ರೋಸೆಸ್ ಎಷ್ಟು ಲಾಂಗ್ ಇದೆ ಅಂತಂದ್ರೆ ಯಾರಾದ್ರೂ ನಮ್ ತರ ಯಂಗ್ಸ್ಟರ್ಸ್ ಅಲ್ಲಿ ಹೋಗ್ಬಿಟ್ಟು ಮಾಡಕ್ಕಿದ್ರೆ ನಾವು ಫಾಲೋ ಮಾಡ್ಬೋದು. ಬಟ್ ಮೇಜರ್ಲಿ ಇಲ್ಲೆಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದಾಗ ಅವ್ರು ಹೋಗಿ ಫಾಲೋ ಅಪ್ ಮಾಡಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆ ಅವರು ಪೊಲೀಸ್ ಅವ್ರ ಹತ್ರ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಮಾಡಬೇಕು. ಮಹಜರ್, ಸ್ಪಾಟ್ ಮಹಜರ್ ಬನ್ನಿ ಅಂತೆಲ್ಲ ಕೇಳ್ಕೊಳಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಅಷ್ಟು ಈಸಿ ಇಲ್ಲ ಪ್ರೋಸೆಸ್. ಸರಿ, ಖಾಲಿ ಸೈಟ್ಗಳನ್ನ ಆ ತರ ಹುಡುಗರು ಅಡ್ಡ ಮಾಡ್ಕೊಳ್ತಾರೆ, ಅದನ್ನ ನಿಲ್ಲಿಸಬೇಕು. ಆಮೇಲೆ ಪೊಲೀಸ್ ಪ್ಯಾಟ್ರೋಲಿಂಗು ಜಾಸ್ತಿ ಆಗ್ಬೇಕು. ಸೊ ಇದರಿಂದ ನಮ್ಮ ಸಿಟಿಸನ್ಸ್ ಅಲ್ಲಿ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದಯವಿಟ್ಟು ಪೊಲೀಸ್ ಅವ್ರಿಗೆ ಬೇಡ್ಕೋತೀನಿ, ಇದನ್ನ ಪ್ಯಾಟ್ರೋಲಿಂಗ್ ಜಾಸ್ತಿ ಮಾಡಿ. ಮತ್ತೆ ಈ ಖಾಲಿ ಸೈಟುಗಳನ್ನ ಸ್ವಲ್ಪ ಈ ಅಡ್ಡ ತರ ಮಾಡ್ಕೊಳ್ತಾರೆ ಹುಡುಗರು, ಸಿಗರೇಟ್ ಸೇದಕ್ಕೆ, ವೀಡು ಗೀಡು ಆ ತರದೆಲ್ಲ ಯೂಸ್ ಮಾಡಕ್ಕೆ. ಅದನ್ನ ಸ್ವಲ್ಪ ಮಾನಿಟರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸರ್, ಈಗ ಇಲ್ಲಿ ಜನರು ಹೊರಗಡೆ ಓಡಾಡೋಕ್ಕೂ ಭಯ ಪಡ್ತಿದ್ದಾರೆ ಅಂತ ನೀವು ಹೇಳ್ತಿದ್ರೆ, ಯಾಕೆ, ಏನ್ ರೀಸನ್ ಸರ್? ಅದೇ ಸರ್, ಪ್ಯಾಟ್ರೋಲ್ ಇಲ್ಲ, ಪೊಲೀಸರು ಬರೋದೇ ಇಲ್ಲ. 8:30 ಇಂದ ಜಾಸ್ತಿ, 7:30 to 8:30 ಈವ್ನಿಂಗ್ ಜಾಸ್ತಿ ಇದೆ. ಇಲ್ಲ, ಈಗ ಸಿಲಿಕಾನ್ ಸಿಟಿಯಲ್ಲಿ ಕದಿಮರು ಹೇಗೆಲ್ಲ ತಮ್ಮ ಕೈಚಳಕವನ್ನ ತೋರಿಸ್ತಾರೆ ಅಂತ ಕೇಳಿದ್ರೆ ಕಣ್ ಬಿಟ್ಟು ತೆರೆಯೋದ್ರೊಳಗಡೆನೆ
ಖದೀಮ್ರು ಅಲ್ಲಿದ್ದಂತ ವಸ್ತುಗಳನ್ನ ಕದ್ಕೊಂಡು ಮಂಗಮಾಯ ಆಗಿ ಹೋಗ್ತಾರೆ. ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕ್ಷಣ ಮಾತ್ರದಲ್ಲಿ ಚಿನ್ನಾಭರಣ ಮೊಬೈಲ್ ಅನ್ನ ಹೇಗೆಲ್ಲ ಕಸಿದುಕೊಂಡು ಇವರು ಪರಾರಿ ಆಗ್ತಾರೆ ಕೇಳಿದ್ರೆ, ಜಸ್ಟ್ ಮಿನಿಟ್ ಅಲ್ಲಿ ಅವರು ಜೂಟ್ ಆಗ್ತಾರೆ. ಅಲ್ಲಿಂದ ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ವೇಗವಾಗಿ ಇವರು ಕಳ್ಳತನ ಮಾಡ್ತಾರೆ. ಖಾಲಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಾರೆ. ಮನೆಯಲ್ಲಿ ಏನೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಖಾಲಿ ಸಿಲಿಂಡರ್ ಇದ್ರೂ ಕೂಡ ಅದನ್ನ ಎತ್ಕೊಂಡು ಹೋಗ್ತಾರೆ. ಕಳ್ಳರ ಕೈಚಳಕದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊಡ್ಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪದೇ ಪದೇ ಈ ರೀತಿಯ ಕಳ್ಳತನದ ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಮನೆ ಮುಂದೆ ಖಾಲಿ ಸಿಲಿಂಡರ್ ಇದ್ರೂ ಕೂಡ ಅದನ್ನ ಬಿಡೋದಿಲ್ಲ ಈ ಖದೀಮ್ರು. ನೀವು ಮನೆಯಲ್ಲಿ ಇಲ್ಲ ಅಂತೇಳಿ ಆದ್ರೆ ವಾಚ್ ಮಾಡ್ತಾ ಇರ್ತಾರೆ ಅವರು. ರಾತ್ರಿ ಹಗಲೆಲ್ಲ ಆ ಏರಿಯಾ ಪೂರ್ತಿ ಸರ್ವೆ ಮಾಡ್ತಾರೆ ಅವರು, ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳಿ. ಹೊಂಚು ಹಾಕ್ತಾರೆ, ಆನಂತರ ಏನೇ ಇದ್ರೂ ಎಸ್ಕೇಪ್ ಮಾಡ್ತಾರೆ. ಚೈನ್ ಥೆಫ್ಟ್, ಮೊಬೈಲ್ ಥೆಫ್ಟ್ ಇದೆಲ್ಲ ಮಾಮೂಲಾಗಿ ಹೋಗಿದೆ. ಚಿನ್ನ, ಮೊಬೈಲ್ ಕಳೆದುಕೊಂಡಿರುವ 10 ಮಂದಿ ಆ ಕೊಡ್ಗೆಹಳ್ಳಿ ಆ ಭಾಗದಲ್ಲೆಲ್ಲ ಪ್ರತಿ ದಿನ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಏನೂ ಇದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ, ಪೊಲೀಸರು ಕೂಡ ಗಸ್ತು ತಿರುಗ್ತಾ ಇಲ್ಲ. ಸಿಸಿಟಿವಿ ಕ್ಯಾಮೆರಾ ಇಲ್ಲದೆ ಇರೋ ಜಾಗವನ್ನ ಟಾರ್ಗೆಟ್ ಮಾಡ್ತಾರೆ. ಕೊಡಿಗಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕಳ್ಳತನ, ಮೊಬೈಲ್ ಕಳ್ಳತನ ಪ್ರಕರಣ ಆಗಿರಬಹುದು, ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಕೂಡ ಹೆಚ್ಚಾಗ್ತಿದೆ ಅನ್ನೋದನ್ನು ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿಯ ಸರಿಸುಮಾರು 10ಕ್ಕೂ ಅಧಿಕ ಜನರು ಮೊಬೈಲ್ ಅನ್ನು ಕಳ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಇದು ನಡ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ತಮ್ಮ ಕತ್ತಿನಲ್ಲಿದ್ದಂತಹ ಒಡವೆಯನ್ನು ಕಳ್ಕೊಂಡಿದ್ದಾರೆ. ಇದೀಗ ಜನರಲ್ಲಿ ಓಡಾಡೋಕ್ಕೂ ಭಯಪಡುವಂತಹ ಸನ್ನಿವೇಶ ಇದೆ. ಯಾಕೆಂದ್ರೆ ರಸ್ತೆಯಲ್ಲಿ ಯಾವ ಕ್ಷಣದಲ್ಲಿ ಯಾವ ಮೂಲೆಯಿಂದ ಬಂದು ಕಳ್ಳರು ತಮ್ಮ ಮೊಬೈಲ್ ಹಾಗೂ ಚೈನ್ ಅನ್ನು ಎಗರಿಸ್ತಾರೋ ಅನ್ನೋ ಆತಂಕ ಇಲ್ಲಿ ಜನರನ್ನು ಕಾಡ್ತಾ ಇದೆ. ಇಲ್ಲಿ ಒಂದಿಷ್ಟು ಜನರಿದ್ದಾರೆ, ಅಂದ್ರೆ ತಮ್ಮ ಮೊಬೈಲ್ ಆಗಿರ್ಬೋದು, ಬೆಲೆ ಬಾಳ ಒಡವೆಗಳನ್ನು ಕಳ್ಕೊಂಡು ಒಂದಿಷ್ಟು ಜನರಿದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಬಟ್ ನಿಮ್ ಮೊಬೈಲ್ ಯಾವಾಗ ಐತೆ, ಏನಾಯ್ತು ಮೇಡಮ್? ಮೊನ್ನೆ ರಾತ್ರಿ 8:30ಗೆ ನನಗೊಂದು ಕಾಲ್ ಬಂದಿತ್ತು. ಪ್ರಾಬ್ಲಮ್ ಏನಂದ್ರೆ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ರಿಸೈಡ್ ಮಾಡೋದು, ಏರ್ಟೆಲ್ ಕನೆಕ್ಟಿವಿಟಿ ಬರಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಈ ಗೇಟ್ ಇದು ಮನೆ ಮುಂದೆನೆ ಬಂದಿದ್, ನಾವು ಮನೆ ಮುಂದೆ ಬಂದು ಇಲ್ಲಿ ಜಸ್ಟ್ ಕಾಲ್ ರಿಸೀವ್ ಮಾಡ್ತಿದ್ದಾಗ ಏನಾಗಿದೆ, ಒಬ್ಬ ಬಂದು ಸೀದಾ ಹಿಂಗ್ ಬಂದು ಕತ್ತಿಗೆ ಹಿಂಗ್ ಹೊಡೆದ್ಬಿಟ್ಟು ಹೀಗೆ ಮೊಬೈಲ್ ಕಿತ್ಕೊಂಡು ಹೋದ. ನಾ ಹಿಂದೆ ಓಡ್ಕೊಂಡು ಹೋದೆ ನಾನು, ಬಟ್ ಆದ್ರೆ ಅವನು ಸಿಕ್ಕಾಪಟ್ಟೆ ಬೇಗ ಅವನು ಪಾಸ್ ಆಗೋದ. ಬಟ್ ಹೊಯ್ಸಳ ಅವ್ರನ್ನ ಕರೆದಿದ ತಕ್ಷಣ ಬರೋಕೆ ಅವರು 20 to 25 ಮಿನಿಟ್ಸ್ ತಗೊಂಡ್ರು ಅವರು. ಅದಾದ್ಮೇಲೆ ನಾನೇ ಸ್ವಲ್ಪ ಪ್ರೋಸೆಸ್ ಫಾಲೋ ಅಪ್ ಮಾಡಿ 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 ಇದ್ ಮಾಡ್ತಿರೋದೇ ಹೊರತು ಇದುವರೆಗೂ ಏನೋ ಅಂತದ್ ರೆಸಲ್ಯೂಷನ್ ಸಿಕ್ಕಿಲ್ಲ. ಬಟ್ November 22 ಅಂತೂ ಅದೇ ಸ್ಟ್ರಕ್ಚರ್ ಅಲ್ಲಿರೋ ಹುಡುಗರಂತೂ ಆ ರೋಡ್ ಎಂಡ್ ಅಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಓಡಾಡೋದು, ಅಲ್ಲಿ ಅಡ್ಡ ಹಾಕೋದು, ಅದು ಆಲ್ಮೋಸ್ಟ್ ಅನ್ಎಥಿಕಲ್ ಆಕ್ಟಿವಿಟೀಸ್ ಆಗೋ ಅಡ್ಡ ಆಗೋಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಇದು ಮೋಸ್ಟ್ ಎಲ್ಲರೂ ಇರೋ ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಇರೋ ಜಾಗ. ಆ ಜಾಗದಲ್ಲೇ ಬಂದ್ಬಿಟ್ಟು ಎಂತದ್ದು ಬೈಕ್ ಅಲ್ಲಿ ಹಾಕ್ಬಿಟ್ಟು 3 ಜನ ವೀಡಿ ಮಾಡೋದು, ಡ್ರ್ಯಾಗಿಂಗ್ ಮಾಡೋದು, ಆಮೇಲೆ ಸ್ಮೋಕ್ ಮಾಡ್ಬಿಟ್ಟು ಮಕ್ಕಳ ಮುಖದ ಮೇಲೆ ಪಫ್ ಊದೋದು, ಹಿಂಗೆಲ್ಲ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದು ಏನ್ ಮಾಡ್ತಿದ್ದಾರೆ, ಏನಾಗ್ತಿದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ಇಸ್ ಇಟ್ ವೆರಿ ಕಾಮನ್ ಅಥವಾ ನಾವೇ ನಮ್ಗೆ ಗೊತ್ತಾಗ್ತಿಲ್ವಾ ಏನೂ ಅಂತಾನೂ ನಮ್ಗೆ ಐಡಿಯಾ ಇಲ್ಲ. ಬಟ್ ಒಟ್ಟಿನಲ್ಲಿ ಟಿವಿಯಲ್ಲಿ ನೋಡ್ತಿದ್ದ ಸುದ್ದಿ ಎಲ್ಲ ನಮಗೂ ಆಗಕ್ ಶುರು ಆದಾಗ ಇಟ್ಸ್ ಲೈಕ್ ನಾವು ವಿ ಆರ್ ಫೋರ್ಸ್ ಟು ಅಕ್ಸೆಪ್ಟ್ ದಟ್ ದಿಸ್ ಇಸ್ ದ ನ್ಯೂ ನಾರ್ಮಲ್ ಅಂತ. ಇಟ್ಸ್ ನಾಟ್ ಲೈಕ್ ವಿ ಆರ್ ಸೇಫ್ ಅಂಡ್ ಎವ್ರಿಥಿಂಗ್ ಲೈಕ್ ದಟ್. ಇಟ್ಸ್ ಲೈಕ್ ಯು ಆರ್ ಪಾರ್ಟ್ ಆಫ್ ದ ಕಮ್ಯುನಿಟಿ, ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು ಅನ್ನೋ ತರ ಅವ್ರದ್ದು ರೆಸ್ಪಾನ್ಸ್ ಇದೆ. ಅಂಡ್ ಆ ಪ್ರೋಸೆಸ್ ಎಷ್ಟು ಲಾಂಗ್ ಇದೆ ಅಂತಂದ್ರೆ ಯಾರಾದ್ರೂ ನಮ್ ತರ ಯಂಗ್ಸ್ಟರ್ಸ್ ಅಲ್ಲಿ ಹೋಗ್ಬಿಟ್ಟು ಮಾಡಕ್ಕಿದ್ರೆ ನಾವು ಫಾಲೋ ಮಾಡ್ಬೋದು. ಬಟ್ ಮೇಜರ್ಲಿ ಇಲ್ಲೆಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದಾಗ ಅವ್ರು ಹೋಗಿ ಫಾಲೋ ಅಪ್ ಮಾಡಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆ ಅವರು ಪೊಲೀಸ್ ಅವ್ರ ಹತ್ರ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಮಾಡಬೇಕು, ಮಹಜರ್ ಸ್ಪಾಟ್ ಮಹಜರ್ ಬನ್ನಿ ಅಂತೆಲ್ಲ ಕೇಳ್ಕೊಳಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಅಷ್ಟು ಈಸಿ ಇಲ್ಲ ಪ್ರೋಸೆಸ್. ಸರಿ, ಖಾಲಿ ಸೈಟ್ಗಳನ್ನ ಆ ತರ ಹುಡುಗರು ಅಡ್ಡ ಮಾಡ್ಕೊಳ್ತಾರೆ, ಅದನ್ನ ನಿಲ್ಲಿಸಬೇಕು. ಆಮೇಲೆ ಪೊಲೀಸ್ ಪ್ಯಾಟ್ರೋಲಿಂಗು ಜಾಸ್ತಿ ಆಗ್ಬೇಕು. ಸೊ ಇದರಿಂದ ನಮ್ಮ ಸಿಟಿಸನ್ಸ್ ಅಲ್ಲಿ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದಯವಿಟ್ಟು ಪೊಲೀಸ್ ಅವ್ರಿಗೆ ಬೇಡ್ಕೋತೀನಿ, ಇದನ್ನ ಪ್ಯಾಟ್ರೋಲಿಂಗ್ ಜಾಸ್ತಿ ಮಾಡಿ. ಮತ್ತೆ ಈ ಖಾಲಿ ಸೈಟ್ಗಳನ್ನ ಸ್ವಲ್ಪ ಈ ಅಡ್ಡ ತರ ಮಾಡ್ಕೊಳ್ತಾರೆ ಹುಡುಗರು, ಸಿಗರೇಟ್ ಸೇದಕ್ಕೆ, ವೀಡು ಗೀಡು ಆ ತರದೆಲ್ಲ ಯೂಸ್ ಮಾಡಕ್ಕೆ, ಅದನ್ನ ಸ್ವಲ್ಪ ಮಾನಿಟರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸರ್, ಈಗ ಇಲ್ಲಿ ಜನರು ಹೊರಗಡೆ ಓಡಾಡೋಕ್ಕೂ ಭಯ ಪಡ್ತಿದ್ದಾರೆ ಅಂತ ನೀವು ಹೇಳ್ತಿದ್ರೆ, ಯಾಕೆ, ಏನ್ ರೀಸನ್ ಸರ್? ಅದೇ ಸರ್, ಪ್ಯಾಟ್ರೋಲ್ ಇಲ್ಲ ಸರ್, ಪ್ಯಾಟ್ರೋಲ್ ಇಲ್ಲ, ಪೊಲೀಸರು ಬರೋದೇ ಇಲ್ಲ. 8:30 ಇಂದ ಜಾಸ್ತಿ, 7:30 to 8:30 ಈವ್ನಿಂಗ್ ಜಾಸ್ತಿ ಇದೆ. ಇಲ್ಲ ಈಗ